होम मिनिस्टर डॉक्टर जी परमेश्वरा ने ट्रैफिक मैनेजमेंट सेंटर का दौरा करके इसके कामों का जायजा लिया। इन्हें अहम ट्रैफिक जंक्शंस पर नस्ब एआई पर मुबनी सीसीटीवी कैमरों की कारकर्दगी, ट्रैफिक कवानीन की खिलाफ वर्जी करने वालों पर जुर्माने आयद करने के अमल और पार्किंग के मसाइल के बारे में ब्रीफिंग दी गई। मिनिस्टर ने ट्रैफिक मैनेजमेंट को बेहतर बनाने के लिए जरूरी इकदाम पर तबादला ख्याल किया। शिरका में सिटी पुलिस कमिश्नर बी दयानंद, ट्रैफिक के ज्वाइंट कमिश्नर MN अनुकेत और DCP कुलदीप कुमार जैन शामिल हैं। ಬೆಂಗಳೂರಿನ ಟ್ರಾಫಿಕ್ಕು ತಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ಸಂದರ್ಭದಲ್ಲಿ ಜನಗಳ ಒಂದು ರೀತಿಯಲ್ಲಿ ಕುಖ್ಯಾತಿಯನ್ನು ಪಡ್ಕೊಂಡಿದ್ದು ತಮಗೆಲ್ಲ ಗೊತ್ತಿದೆ. ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಕೂಡ ಹಿಂದೆ ಎಲ್ಲ ಬರೆದಿದ್ರು. ಅದಾದ ಮೇಲೆ ನಾವು ಭಾಳಷ್ಟು ಇಂಪ್ರೂವ್ಮೆಂಟನ್ನು ಮಾಡಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಮಾಡಿ ಅದಕ್ಕೆ ಏನೆಲ್ಲ ಟೆಕ್ನಾಲಜಿ ಅಳವಡಿಸ್ಕೊಳ್ಬೇಕು ಅದನ್ನೆಲ್ಲ ಮಾಡಿ ಭಾಳಷ್ಟು ಉತ್ತಮಪಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಟ್ರಾಫಿಕ್ ಪೊಲೀಸು ಬ್ಯಾಂಗ್ಳೂರು ಕಮಿಷನರೇಟು ಮಾಡಿದೆ. ಇದರಲ್ಲಿ ತಮಗೆಲ್ಲ ಗೊತ್ತಿರೋದು ತುಂಬ ಹೆಚ್ಚು ವಾಹನಗಳು ಬೆಂಗಳೂರು ಸಿಟಿಯಲ್ಲಿ ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಯಾವುದೇ ಮೆಟ್ರೋಪಾಲಿಟನ್ ಸಿಟೀಸಿಗೆ ಕಂಪೇರ್ ಮಾಡಿದರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವೆಹಿಕಲ್ಸು ಇರುವಂಥದ್ದು. ಹತ್ರ ನಮಗೆ 1,40,40,00,000 ಜನಸಂಖ್ಯೆ ಇದ್ದರೆ 1,16,00,000 ವೆಹಿಕಲ್ಸೇ ಇದೆ. ಅದರಲ್ಲಿ ಹೆಚ್ಚು 70% ಟೂ ವೀಲರ್ಸೇ ಇದೆ. ಆದ್ದರಿಂದ ಸ್ವಾಭಾವಿಕವಾಗಿ ಈ ನಮ್ಮ ರಸ್ತೆಗಳು ಏನಿದ್ದಾವೆ ಇವೆಲ್ಲ ಹಿಂದೆ ನಮ್ಮ ಬೆಂಗಳೂರು ಪ್ಲ್ಯಾನರ್ಸು ಅಷ್ಟು ದೊಡ್ಡ ರಸ್ತೆಗಳನ್ನು ಮಾಡಿಲ್ಲ. ಅವರು ಆ ಕಾಲಕ್ಕೆ ಏನಾಗಬೇಕಾಗಿತ್ತೋ ಅಷ್ಟನ್ನು ಮಾಡಿದ್ದಾರೆ. ಆದರೆ ಇವತ್ತು ಇರ್ತಕ್ಕಂಥ ವೆಹಿಕಲ್ಸಿಗೆ ನಮ್ಮ ರಸ್ತೆಗಳು ಅಷ್ಟೊಂದು ಅವುಗಳನ್ನೆಲ್ಲ ಓಡಿಸೋದಕ್ಕೆ ಕಷ್ಟ ಆಗ್ಬೋದು ಅನ್ನುವಂಥ ರೀತಿಯಲ್ಲಿದೆ. ಅದಕ್ಕಾಗಿ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸಲ್ಲಿ ಹೇಗೆ ನಾವು ಟ್ರಾಫಿಕ್ಕನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಭಾಳಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಅನಾಲಿಸಿಸ್ ಮಾಡಿ ಅದನ್ನು ಮಾಡ್ತಾಯಿದ್ದಾರೆ. ಆದರೂ ಇನ್ನೂ ಹೆಚ್ಚು ಉತ್ತಮಪಡಿಸ್ತಕ್ಕಂಥದ್ದು ಆಗಬೇಕು. ಅದಕ್ಕೆ BBMP ಅವರು ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಡ್ಬೇಕು. ಆಮೇಲೆ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವರು ಕೂಡ ಅವರು ಸಹಕರಿಸಬೇಕು. ಯಾಕೆಂದರೆ ಬೆಂಗಳೂರು ಸಿಟಿಯಲ್ಲಿ ಬಸ್ಗಳೇ 6,500-7,000 ಬಸ್ಸಸ್ ಓಡುತ್ತೆ ಪ್ರತಿ ದಿವಸ. ಹಾಗಾಗಿ ಅವರು ಕೂಡ ನಮಗೆ ಸಹಾಯ ಮಾಡಬೇಕು. ನಮಗೆ ವಿಶೇಷವಾಗಿ ಮಳೆಗಾಲದಲ್ಲಿ ಭಾಳ ತೊಂದರೆ ಆಗ್ತಕ್ಕಂಥದ್ದು. ಸ್ವಲ್ಪ ಮಳೆ ಬಿತ್ತು ಅಂತೇಳಿದರೆ ಬ್ರೇಕ್ ಡೌನ್ ಆಗ್ತದೆ. ಒಂದು ವೆಹಿಕಲ್ ಬ್ರೇಕ್ ಡೌನ್ ಆದರೆ ಅದು ಹಿಂದಕ್ಕೆ ಟ್ರಾಫಿಕ್ ಎಲ್ಲ ಜಾಮ್ ಆಗುತ್ತೆ. ಈ ಥರದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸೋದು ಹೇಗೆ ಅಂತೇಳಿ ಅದಕ್ಕೂ ಕೂಡ ನಾವು ಯೋಚನೆಯನ್ನು ಮಾಡ್ತಾಯಿದ್ದೇವೆ. ಅದಕ್ಕಾಗಿ ಇವತ್ತು ನಾನು ಇಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟ್ರಿಗೆ ಬಂದು ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಕಮಿಷನರು, ನಮ್ಮ ಟ್ರಾಫಿಕ್ ಇನ್ಚಾರ್ಜ್ ಇರ್ತಕ್ಕಂಥ ಅನುಚೇತ್ ಅವರು ಅವ್ರನ್ನೆಲ್ಲ ಮಾಡಿ ಏನು ನಾವು ಯಾವ ರೀತಿ ಇದನ್ನು ಸಮಸ್ಯೆಯನ್ನು ಬಗೆಹರಿಸಬೇಕು ಈಗಿನ ಪರಿಸ್ಥಿತಿಯಲ್ಲಿ ಅಂತೇಳಿ ನೋಡೋದಕ್ಕೆ ಬಂದಿದೆ. ನಮಗೆ ಈ ವರ್ಷ ಹೆಚ್ಚಿನ ಮಳೆ ಬಂದಿದೆ ಬೆಂಗಳೂರಲ್ಲಿ. ಎಲ್ಲ ಕಡೆಯೂ ಬಂದಿದೆ, ಬೆಂಗಳೂರಲ್ಲೂ ಬಂದಿದೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳು ಇರ್ತಕ್ಕಂಥದ್ದು. ಅದರಲ್ಲಿ ಇರೋದರಲ್ಲಿ ಹೇಗೆ ಮ್ಯಾನೇಜ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ನೋಡೋದಕ್ಕೆ ಬಂದಿದೆ. ಕೆಲವು ಸಮಸ್ಯೆಗಳನ್ನು ಸರ್ಕಾರದ ಹಂತದಲ್ಲಿ ತೆಗೆದುಕೊಳ್ಳುವಂಥ ಪಾಲಿಸಿ ಡಿಸಿಷನ್ಸ್ಗಳನ್ನು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನು ನಾವು ಸರ್ಕಾರದಲ್ಲಿ ತೆಗೆದುಕೊಳ್ತೇವೆ. ಜೊತೆಗೆ ಮುಂದಿನ ದಿನದಲ್ಲಿ ಆದಷ್ಟು ಶೀಘ್ರವಾಗಿ ಒಂದು ಕೋಆರ್ಡಿನೇಟೆಡ್ ಮೀಟಿಂಗನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ನಾನು ಮತ್ತು ನಮ್ಮ ಕಮಿಷನರವರು ಟ್ರಾನ್ಸ್ಪೋರ್ಟ್ನವ್ರನ್ನ, BBMP ಅವ್ರನ್ನ ಮತ್ತು ನಮ್ಮ ಪೊಲೀಸ್ ಅವ್ರನ್ನ ನಾವೆಲ್ಲ ಒಟ್ಟಿಗೆ ಒಂದು ಸಭೆ ಮಾಡಿ ಅವರವ್ರ ಸಮಸ್ಯೆ ಏನಿದೆ ಒಂದು ಕೋಆರ್ಡಿನೇಟೆಡ್ ಎಫರ್ಟನ್ನು ಮಾಡಬೇಕು ಅಂತ